ಹಾಯ್ ಆಲ್ ಆಫ್ ಯು. ನಾವು ಇವತ್ತೇನಿದೆಯಲ್ಲ MS ವರ್ಡಿನ ಹೋಮ್ ಟ್ಯಾಬಿನ ಫಾಂಟ್ ಗ್ರೂಪ್ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡೋಣ. ಫಸ್ಟ್ ಒನ್ ಏನಿದೆಯಲ್ಲ ಫಾಂಟ್ ಗ್ರೂಪ್ ನೀವು ಸ್ಟಡಿ ಮಾಡ್ಬೇಕಂದಾಗ ನಿಮ್ಗೆ ಇಲ್ಲಿ ಶಾಂಪಲ್ ಟೆಸ್ಟ್ ಬೇಕಾಗತ್ತೆ. ಅದಕ್ಕೆ ಏನಿದೆಯಲ್ಲ ಸ್ವಲ್ಪ ಫಾಂಟ್ ಸೈಜ್ ಜಾಸ್ತಿ ಮಾಡಿ ಇಲ್ಲಿ ಈಕ್ವಲ್ ಅಂತೇಳಿ ಟೈಪ್ ಮಾಡಿ, ಈಕ್ವಲ್ RAND ಅಂತೇಳಿ ಟೈಪ್ ಮಾಡಿ ಬ್ರಾಕೆಟ್ ಓಪನ್ ಮಾಡಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಈ ಟೈಪ್ ನಮ್ಗೆ ಏನ್ ಬೇಕಾಗತ್ತೆ, ಇಲ್ಲಿ ಶಾಂಪಲ್ ಟೆಸ್ಟ್ ಬೇಕಾಗತ್ತೆ. ಈ ಶಾಂಪಲ್ ಟೆಸ್ಟ್ ಅನ್ನ ತಗೊಂಡ್ಮೇಲೆ ಫಾಂಟ್ ಗ್ರೂಪ್ ಒಳಗಡೆ ಏನೋ ಒಂದು ನೀವು ಅಪ್ಲೈ ಮಾಡ್ಬೇಕಂದಾಗ ಇಲ್ಲಿ ಏನ್ ಮಾಡ್ಬೇಕು, ಟೆಸ್ಟ್ ಅನ್ನ ಈ ಟೈಪ್ ಸೆಲೆಕ್ಟೆಡ್ ಮಾಡ್ಬೇಕು. ಈ ಟೈಪ್ ಸೆಲೆಕ್ಟೆಡ್ ಮಾಡಿ ಇಲ್ಲಿ ಫಸ್ಟ್ ಒಂದು ಬನ್ನಿ ಫಾಂಟ್ ಫೇಸ್ ಅಂತ ಹೇಳಿ ಸಿಗ್ತೈತಿ. ಏನಿದೆ ಫಾಂಟ್ ಫೇಸ್ ಅಂತ ಹೇಳಿ, ಫಾಂಟ್ ಆಯ್ತು, ದೆನ್ ಸೈಜ್ ಆಯ್ತು, ಬೋರ್ಡು, ಇಟಾಲಿಕ್, ಇವೆಲ್ಲ ಆಪ್ಷನ್ಸ್ ಗಳಿಗೆ ಏನಿದೆ ನಿಮ್ಗೆ ಇಲ್ಲಿ ಶಾರ್ಟ್ ಕಟ್ ಕೀಸ್ ಇದೆ. ಇವೆಲ್ಲ ಬೇಸಿಕ್ ಶಾರ್ಟ್ ಕಟ್ ಕೀಸ್. ಬೇಸಿಕ್ ಶಾರ್ಟ್ ಕಟ್ ಕೀಸ್ ಗೊತ್ತಿದ್ದಾಗ ನಮ್ಗೆ ಏನಾಗತ್ತೆ, ನಮ್ ಕೆಲಸ ಸ್ಪೀಡು ಇನ್ನೂ ಜಾಸ್ತಿ ಆಗತ್ತೆ. ಎಲ್ಲ ಕೌನ್ಸ್ ಒಳಗಡೆ ಇದ್ದಂತ ಎಲ್ಲ ಶಾರ್ಟ್ ಕಟ್ ಕೀಸ್ ಗಳನ್ನ ಬೈಟ್ ಮಾಡಿ ನೆಕ್ಸ್ಟ್ ಒಂದು ಬನ್ನಿ ಇಲ್ಲಿದೆ ನೋಡಿ, ಫಸ್ಟ್ ಒಂದು ಫಾಂಟ್ ಫೇಸ್ ಅಂತ ಹೇಳಿ ಈ ಟೈಪ್ ನಿಮ್ಗೆ ಯಾವ ಸ್ಟೈಲ್ ಬೇಕಲ್ಲ ಆ ಟೈಪ್ ಫಾಂಟ್ ಫೇಸ್ ಅನ್ನ ಚೂಸ್ ಮಾಡಿ ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ಏನಾಗತ್ತೆ ನಿಮ್ಮ ಟೆಸ್ಟ್ ಈ ಟೈಪ್ ಚೇಂಜಸ್ ಆಗತ್ತೆ ನೋಡಿ. ಈ ಟೈಪ್ ಏನೈತಿ ಇಲ್ಲಿ ಫಾಂಟ್ ಅಪ್ಲೈ ಆಯಿತು. ನೆಕ್ಸ್ಟ್ ಒನ್ ಏನಿದೆಯಲ್ಲ ಸೈಜ್ ಅಂತ ಹೇಳಿದೆ ನೋಡಿ, ಇಲ್ಲಿ ಸೈಜ್ ಒಳಗಡೆ ಬನ್ನಿ, ಇಲ್ಲಿ ಎಷ್ಟು ಫಾಂಟ್ ಸೈಜ್ ಬೇಕಲ್ಲ ಅಷ್ಟು ಫಾಂಟ್ ಸೈಜ್ ಅನ್ನ ನೀವು ಏನ್ ಮಾಡ್ಬೋದು, ಇಲ್ಲಿ ಅಪ್ಲೈ ಮಾಡ್ಬೋದು. ಈ ಟೈಪ್ ಇದು ಶಾಂಪಲ್ ಇದು ಹೌದಾ. ಇದು ನಿಮ್ಗೆ ಯಾವ ಸೈಜ್ ಇಲ್ಲಿ ಲೈಕ್ ಆಗತ್ತೆ ಆ ಸೈಜ್ ಅನ್ನು ಜಸ್ಟ್ ಹಿಂಗ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಫಾಂಟ್ ಸೈಜ್ ಏನಾಯ್ತು ಅಪ್ಲೈ ಆಯ್ತು. ಈ ಟೈಪ್ ನಾವು ಏನ್ ಮಾಡಿದ್ವಿ, ಇಲ್ಲಿ ಫಾಂಟ್ ಅನ್ನು ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಒನ್ ಫಾಂಟ್ ಸೈಜ್ ಅನ್ನು ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಒನ್ ಇಲ್ಲಿ ಬನ್ನಿ, ಇಲ್ಲಿ ಎರಡು ಆಪ್ಷನ್ ಇದೆ ನೋಡಿ. ಇದು ಸಹಿತ ನಿಮ್ಗೆ ಏನಿದೆಲ್ಲ ಫಾಂಟ್ ಸೈಜ್ ಜಾಸ್ತಿ ಮಾಡುವಂತ ಆಪ್ಷನ್. ಹೌದು, ಇಲ್ಲೂ ಫಾಂಟ್ ಸೈಜ್ ಅನ್ನ ನಾವು ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಒನ್ ಇಲ್ಲಿದ್ದಂತ ಈ ಎರಡು ಆಪ್ಷನ್ ಒಳಗೂ ನೀವು ಫಾಂಟ್ ಸೈಜ್ ಅನ್ನ ಚೇಂಜಸ್ ಮಾಡಬಹುದು. ಇದಕ್ಕೆ ಏನ್ ಚೇಂಜಸ್ ಇದೆ ಗೊತ್ತಾ, ನಾನು ಇಲ್ಲಿ ಇನ್ನೊಂದು ಟೆಸ್ಟ್ ಅಂತಾನೆ ಎಕ್ಸಾಂಪಲ್, ನಾ ಇಲ್ಲಿ ಒಂದು ಟೈಟಲ್ ಅನ್ನ ಟೈಪ್ ಮಾಡ್ತಾನೆ. ಈ ಟೈಪ್ ಏನ್ ಮಾಡ್ತಾನೆ, ಇಲ್ಲಿ ಟೈಟಲ್ ಅನ್ನ ಟೈಪ್ ಮಾಡ್ತಾನೆ ನೋಡಿ. ಇದು ಒಂದು ಟೈಟಲ್ ಇದೆ ನಮ್ ಕಡೆ, ಇದೊಂದು ಸಬ್ ಟೈಟಲ್ ಇದೆ. ಈಗ ಈ ಎರಡು ಟೈಟಲ್ ಸಬ್ ಟೈಟಲ್ ಅಂದ್ಬಿಟ್ಟು ಇದಕ್ಕೆ ಏನ್ ಮಾಡ್ತಾನೆ, ನಾನು ಸೆಂಟರ್ ಅಲೈನ್ಮೆಂಟ್ ಅಪ್ಲೈ ಮಾಡ್ತಾನೆ. ನೆಕ್ಸ್ಟ್ ಒಂದು ಬೋರ್ಡ್ ಅಪ್ಲೈ ಮಾಡ್ತಾನೆ ಹೌದಾ. ನೋಡಿ ಎರಡಕ್ಕೂ ಫಾಂಟ್ ಸೈಜು 16 ಇದೆ. ಈಗ ಎರಡು ಫಾಂಟ್ ಸೈಜ್ ಏನಿದೆ 16 ಇದೆ. ಇದಕ್ಕೆ ನಾವು ಫಾಂಟ್ ಸೈಜ್ ಅನ್ನ 20 ಅಂತ ಹೇಳಿ ಅಪ್ಲೈ ಮಾಡ್ತಾನೆ. ನೆಕ್ಸ್ಟ್ ಒಂದು ಇದಕ್ಕೆ ಫಾಂಟ್ ಸೈಜ್ ಏನಿದೆ ಅಲ್ಲ 16 ಇದ್ದಿದ್ದನ್ನ 14 ಅಂತ ಹೇಳಿ ಕನ್ವರ್ಟ್ ಮಾಡ್ತಾನೆ. 14 ನೋಡಿ, ಈಗ ಇದು ಫಾಂಟ್ ಸೈಜ್ ಎಷ್ಟಿದೆ 20 ಇದೆ, ಇದು ಎಷ್ಟಿದೆ 14 ಇದೆ. ಈ ಟೈಪ್ ಡಿಫರೆಂಟ್ ಫಾಂಟ್ ಸೈಜ್ ಇದ್ದಂತ ಟೆಸ್ಟ್ ಅನ್ನ ನಾನು ಸೆಲೆಕ್ಟೆಡ್ ಮಾಡಿ ಇಲ್ಲಿ ಬಂದು ನೀವು ಫಾಂಟ್ ಸೈಜ್ ಅನ್ನು ಅಪ್ಲೈ ಮಾಡಿದ್ವಿ. 14 ಅಪ್ಲೈ ಮಾಡಿ, 16 ಅಪ್ಲೈ ಮಾಡಿ, 18 ಅಪ್ಲೈ ಮಾಡಿ, 20 ಅಪ್ಲೈ ಮಾಡಿ, ಎಷ್ಟು ಅಪ್ಲೈ ಮಾಡಿ, ಈಗ 18 ಅಪ್ಲೈ ಮಾಡಿದ್ವಿ. 18 ಅಪ್ಲೈ ಮಾಡಿ ಆಟೋಮೆಟಿಕ್ಲಿ ಏನಾಯ್ತು ಹೇಳಿ ಎರಡು ಫಾಂಟ್ ಸೈಜು ಸೇಮ್ ಆಯ್ತು. ಬಟ್ ಈ ಟೈಪ್ ಚೇಂಜಸ್ ಆಗೋದು ಬೇಡ. ಯಾವ ಟೈಪ್ ಆಗಬೇಕು, ಇದು 20 ಫಾಂಟ್ ಸೈಜ್ ಇದ್ದಿದ್ದು ಏನಾಗಬೇಕು, ನನಗೆ 22 ಕನ್ವರ್ಟ್ ಆಗಬೇಕು. ಇದು 14 ಇದ್ದಿದ್ದು ಏನಾಗಬೇಕು 16 ಕನ್ವರ್ಟ್ ಆಗಬೇಕು. ಮೀನ್ಸ್ 2 ಪಾಯಿಂಟ್ ಎರಡಕ್ಕೂ ಚೇಂಜಸ್ ಆಗ್ಬೇಕಂದಾಗ ಸೆಲೆಕ್ಟೆಡ್ ಮಾಡಿ ಇಲ್ಲಿ ಫಾಂಟ್ ಸೈಜ್ ಅಪ್ಲೈ ಮಾಡಿಬಿಡಿ. ಇಲ್ಲಿದೆಯಲ್ಲ ಈ ಬಟನ್ಸ್ ಅನ್ನ ಯೂಸಸ್ ಮಾಡಿ ಏನ್ ಮಾಡಿ ಫಾಂಟ್ ಸೈಜ್ ಅನ್ನ ಅಪ್ಲೈ ಮಾಡಿ ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಫಾಂಟ್ ಸೈಜ್ ಜಾಸ್ತಿ ಆಯ್ತು ನೋಡಿ. ಈಗ ನೋಡಿ, ಈಗ 22 ಆಯ್ತು ನೋಡಿ. ಇದು 20 ಇತ್ತಲ್ಲ 22 ಆಯ್ತು. ಇದು ಎಷ್ಟಾಯ್ತು 14 ಇದ್ದಿದ್ದು 16 ಆಯ್ತು. ಈ ಟೈಪ್ ನಾವು ಏನ್ ಮಾಡ್ಬೋದು, ಆಟ್ ಎ ಟೈಮ್ ಡಿಫರೆಂಟ್ ಫಾಂಟ್ ಸೈಜ್ಗೆ ಡಿಫರೆಂಟ್ ಫಾಂಟ್ ಸೈಜ್ ಅಪ್ಲೈ ಮಾಡ್ಬೇಕಂದಾಗ ಈ ಔಟ್ಸೈಡ್ ಬಟನ್ ನ ಚೂಸ್ ಮಾಡಬಹುದು. ನೆಕ್ಸ್ಟ್ ಒಂದು ಬನ್ನಿ, ಈಗ ಏನಾಗಬೇಕು, ಇದು 22 ಇದೆಯಲ್ಲ 22 ಇದ್ದಿದ್ದೇನಾಗಬೇಕು 20 ಅಲ್ಲ 18 ಕನ್ವರ್ಟ್ ಆಗಬೇಕು. ಇದು ಎಷ್ಟಿದೆ ಈಗ 16 ಇದೆ. 16 ಇದ್ದಿದ್ದೇನಾಗಬೇಕು 14 ಅಲ್ಲ 12 ಕನ್ವರ್ಟ್ ಆಗಬೇಕು. ಇಂಥ ಸಿಚುವೇಶನ್ ಒಳಗಡೆ ಎರಡು ಟೆಸ್ಟ್ ಅನ್ನು ಸೆಲೆಕ್ಟೆಡ್ ಮಾಡಿ ಇಲ್ಲಿದೆಯಲ್ಲ ಈ ಬಟನ್ ನ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಫಾಂಟ್ ಸೈಜ್ ಏನಾಗತ್ತೆ ಈಗ ಕಡಿಮೆ ಆಯಿತು. ಇನ್ನೊಮ್ಮೆ ಕ್ಲಿಕ್ ಮಾಡಿ ನೋಡಿ, ಈಗ ಏನಾಯ್ತು 22 ಫಾಂಟ್ ಸೈಜ್ ಇದ್ದಿದ್ದನ್ನ 22 ಫಾಂಟ್ ಸೈಜ್ ಇದ್ದಿದ್ದೇನಾಯ್ತು 18 ಆಯಿತು. ಇದು 16 ಇತ್ತಲ್ಲ 16 ಇದ್ದಿದ್ದೇನಾಯ್ತು 12 ಆಯಿತು. ಈ ಟೈಪ್ ನಾವು ಏನು ಮಾಡ್ಬೋದು, ಡಿಫರೆಂಟ್ ಫಾಂಟ್ ಸೈಜ್ ಇದ್ದಂಥ ಟೆಸ್ಟ್ಗಳಿಗೆ ಆಟ್ ಎ ಟೈಮ್ ಫಾಂಟ್ ಸೈಜ್ ಜಾಸ್ತಿನೂ ಮಾಡ್ಬೋದು, ನೆಕ್ಸ್ಟ್ ಒನ್ ಆದ ಸೇಮ್ ಕಡಿಮೆನೂ ಮಾಡ್ಬೋದು. ದಟ್ಸ್ ಆಲ್ ತಿಳಿದಲ್ಲ. ಇಲ್ಲಿ ಅಪ್ಲೈ ಮಾಡಿದ್ವಿ ಏನಕ್ಕಂತೇಳಿ ಸೇಮ್ ಫಾಂಟ್ ಸೈಜ್ ಅಪ್ಲೈ ಆಗತ್ತೆ. 20 ಅಂತ ಹೇಳಿ ಕ್ಲಿಕ್ ಮಾಡಿ 20 ಬಂದ್ಬಿಡುತ್ತೆ ನೋಡಿ. ಈ ಟೈಪ್ ನೀವು ಇಲ್ಲಿ ಅಪ್ಲೈ ಮಾಡೋಕು ಇಲ್ಲಿ ಅಪ್ಲೈ ಮಾಡೋಕು ಇದ್ದಂತ ಚೇಂಜಸ್ ಇದು. ನೆಕ್ಸ್ಟ್ ಒಂದು ಬನ್ನಿ ಬೋರ್ಡ್ ಅಂತ ಹೇಳಿದೆ ನೋಡಿ. ಬಿ ಮೀನ್ಸ್ ಏನು ಬೋರ್ಡ್. ಈ ನೋಡಿ ಎಲ್ಲದಕ್ಕೂ ಶಾರ್ಟ್ ಕಟ್ ಕೀ ಡಿಸ್ಪ್ಲೇ ಮಾಡ್ತೈತಿ. ಆ ಸಿಂಬಾಲು ನೆನ್ಪಿಟ್ಕೋಬೇಕು ನೀವು. ಬೋರ್ಡ್ ಅಂತ ಹೇಳಿ ನೆನ್ಪಿಟ್ಕೋಬೇಕು. ಕೌನ್ಸ್ ಒಳಗಡೆ ಇದ್ದಂತ ಆ ಶಾರ್ಟ್ ಕಟ್ ಕೀಸ್ ಅನ್ನು ನೆನ್ಪಿಟ್ಕೊಳ್ಳಿ. ಈಗ ಬೋರ್ಡ್ ಅಪ್ಲೈ ಮಾಡ್ಬೇಕಂದಾಗ ಏನ್ ಮಾಡಬೇಕು, ಫಸ್ಟ್ ಸೆಲೆಕ್ಟೆಡ್ ಮಾಡಬೇಕು ಟೆಸ್ಟ್. ಎಷ್ಟು ಟೆಸ್ಟ್ ನಮ್ಮ ಬೋರ್ಡ್ ಅಪ್ಲೈ ಆಗ್ಬೇಕಲ್ಲ ಅಷ್ಟು ಟೆಸ್ಟ್ ಅನ್ನು ಸೆಲೆಕ್ಟೆಡ್ ಮಾಡಿ ಬಿ ಅಂತ ಕ್ಲಿಕ್ ಮಾಡಿ ಆಟೋಮೆಟಿಕ್ ಏನಾಯ್ತು ನಿಮ್ಮ ಟೆಸ್ಟ್ ಬೋರ್ಡ್ ಆಯ್ತು. ಈ ಟೈಪ್ ನೀವು ಬೋರ್ಡ್ ಎಫೆಕ್ಟ್ ಬೇಕಾಗಿತ್ತು, ಹೈಲೈಟ್ ಮಾಡಬೇಕಾಗಿತ್ತು ಟೆಸ್ಟ್ ಅಂದಾಗ ಈ ಟೈಪ್ ಬೋರ್ಡ್ ಎಫೆಕ್ಟ್ ಅನ್ನ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಒಂದು ಸೆಲೆಕ್ಟೆಡ್ ಮಾಡಿ ಮತ್ತೆ ಬಿ ಅಂತೇಳಿ ಮತ್ತೆ ಏನಾಯ್ತು ಈಗ ಬೋರ್ಡ್ ಕ್ಯಾನ್ಸಲ್ ಆಯ್ತು. ಈ ಟೈಪ್ ನೀವು ಬೋರ್ಡ್ ಅಪ್ಲೈ ಮಾಡಬಹುದು. ಒಮ್ಮೆ ಕ್ಲಿಕ್ ಮಾಡಿದಾಗ ಕ್ಯಾನ್ಸಲ್ ಮಾಡಬಹುದು. ಅಪ್ಲೈ ಕ್ಯಾನ್ಸಲ್ ತಿಳಿದಾ. ನೆಕ್ಸ್ಟ್ ಒಂದು ಬನ್ನಿ ಇಟಾಲಿಕ್ ಅಂತ ಹೇಳಿ ನೋಡಿ. ಲೆಟರ್ಸ್ ಎಲ್ಲ ಏನಿದೆ ಈಗ ಸ್ಟೇಟ್ ಇದೆಯಲ್ಲ
ಮಾಡಿ, ಇಟಾಲಿಕ್ ಅಂತ ಹೇಳಿ ಕ್ಲಿಕ್ ಮಾಡಿ, ಆಟೋಮೆಟಿಕ್ ಸ್ಟೈಲ್ ಮ್ಯಾಗ ಏನಾಯ್ತು ಸ್ವಲ್ಪ ಕ್ರಾಸ್ ಆಯ್ತು. ಈ ಟೈಪ್ ನೀವು ಇಟಾಲಿಕ್ ಅನ್ನ ಅಪ್ಲೈ ಮಾಡಬಹುದು. ಒಂದು ಕ್ಲಿಕ್ ಮಾಡಿ ಅಪ್ಲೈ ಆಗತ್ತೆ, ಒಂದು ಕ್ಲಿಕ್ ಮಾಡಿ ಕ್ಯಾನ್ಸಲ್ ಆಗತ್ತೆ. ನೆಕ್ಸ್ಟ್ ಆಪ್ಷನ್ ಬನ್ನಿ. ನೆಕ್ಸ್ಟ್ ಆಪ್ಷನ್ ಏನಿದೆಲ್ಲ ಅಂಡರ್ ಲೈನ್ ಅಂತ ಹೇಳಿ ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ ನಿಮ್ಮ ಟೆಸ್ಟ್ ಕೆಳಗಡೆ ಏನಾಗುತ್ತೆ ಈ ಟೈಪ್ ಅಂಡರ್ ಲೈನ್ ಅನ್ನ ಶೋ ಮಾಡ್ತದೆ. ಹೇಳ್ತಾ ಈ ಟೈಪ್ ನೀವೇನು ಮಾಡ್ಬೋದು, ಟೆಸ್ಟ್ಗೆ ಅಂಡರ್ ಲೈನ್ ಅನ್ನು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಒಂದು ಬೇಡ ಅಂದಾಗ ಮತ್ತು ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಕ್ಯಾನ್ಸಲ್ ಆಗುತ್ತೆ. ಅಪ್ಲೈ ಕ್ಯಾನ್ಸಲ್ ಈ ಟೈಪ್. ನೆಕ್ಸ್ಟ್ ಒಂದು ಬನ್ನಿ, ಇಲ್ಲಿ ಏರೋ ಮಾರ್ಕ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಏನು ಮಾಡ್ಬೋದು, ಟೈಪ್ಸ್ ಆಫ್ ಅಂಡರ್ ಲೈನ್ ಅನ್ನು ಯೂಸಸ್ ಮಾಡ್ಬೋದು. ಈ ಟೈಪ್ ನಿಮ್ಗೆ ಯಾವ ಸ್ಟೈಲ್ ಬೇಕಲ್ಲ ಆ ಸ್ಟೈಲನ್ನು ಅಂಡರ್ ಲೈನ್ ಯೂಸಸ್ ಮಾಡಿ ಈ ಟೈಪ್. ನೆಕ್ಸ್ಟ್ ಒಂದು ಇದಕ್ಕೆ ಏನಿದೆಯಲ್ಲ ಮತ್ತು ವಾಪಸ್ ಇಲ್ಲಿ ಮೋರ್ ಅಂಡರ್ ಲೈನ್ಸ್ ಅಂತ ಹೇಳಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲೂ ನೀವು ಏನಿದೆಯಲ್ಲ ಟೈಪ್ಸ್ ಆಫ್ ಅಂಡರ್ ಲೈನ್ ನಿಮ್ಮ ಔಟ್ಸೈಡ್ ಇತ್ತಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸ್ಟೈಲ್ ಇದೆ ನೋಡಿ. ಈ ಟೈಪ್ ನಿಮ್ಗೆ ಯಾವ ಸ್ಟೈಲ್ ಬೇಕಲ್ಲ ಆ ಸ್ಟೈಲ್ ಚೂಸ್ ಮಾಡಿ ಇಲ್ಲಿ ಏನು ಮಾಡಿ ಓಕೆ ಅಂತೇಳಿ. ಓಕೆ, ಈ ಟೈಮ್ ನಿಮ್ಗೆ ಜಾಸ್ತಿ ಅಂಡರ್ ಲೈನ್ ಸ್ಟೈಲ್ ಬೇಕಂದಾಗ ಮೋರ್ ಅಂಡರ್ ಲೈನ್ಸ್ ಅಂತೇಳಿ ಇದನ್ನು ಕ್ಲಿಕ್ ಮಾಡಬೇಕು. ದೆನ್ ನೆಕ್ಸ್ಟ್ ಒಂದು ಕಲರ್ ಚೇಂಜಸ್ ಆಗಬೇಕಾಗಿತ್ತು ಅಂದಾಗ ಈ ಟೈಪ್ ನಾವು ಅಂಡರ್ ಲೈನ್ ಕಲರ್ ಯಾವ್ದು ಬೇಕಲ್ಲ ಅದನ್ನು ಚೂಸ್ ಮಾಡಬಹುದು. ಈ ಟೈಪ್ ನಾವು ಏನು ಮಾಡಬಹುದು, ಅಂಡರ್ ಲೈನ್ ಅನ್ನು ಅಪ್ಲೈ ಮಾಡಬಹುದು, ಸ್ಟೈಲ್ ಚೇಂಜಸ್ ಮಾಡಬಹುದು. ಕಲರ್ ಬೇಕಾಗಿತ್ತು ಕಲರ್ ಅನ್ನು ಸಹಿತ ಅಪ್ಲೈ ಮಾಡೋದು. ಅಂಡರ್ ಲೈನ್ ಅದಕ್ಕೆ ಯೂಸಸ್ ಮಾಡ್ತೇವೆ, ಇದು ಸಹಿತ ಹೈಲೈಟ್ ಮಾಡಕ್ಕೆ ಟೈಟಲ್ಸ್ ಗಳಿಗೆಲ್ಲ ನಾವು ಏನ್ ಮಾಡ್ತೇವೆ ಹೈಲೈಟ್ ಮಾಡಕ್ ಅಂಡರ್ ಲೈನ್ ಅನ್ನ ಶೋ ಮಾಡ್ತೇವೆ. ಈ ಟೈಪ್ ನೀವು ಏನ್ ಮಾಡಬಹುದು, ಈ ಬೋಲ್ಡ್ ಈ ಇಟಾಲಿಕ್ ಈ ಅಂಡರ್ ಲೈನ್ ಇವೆಲ್ಲ ಎಫೆಕ್ಟ್ಸ್ ಏನಿದೆಲ್ಲ ನಿಮ್ಗೆ ಹೈಲೈಟ್ ಮಾಡಕ್ ಯೂಸಸ್ ಆಗುವಂತ ಎಫೆಕ್ಟ್ಸ್ ಇವು. ನೆಕ್ಸ್ಟ್ ಆಪ್ಷನ್ ಬನ್ನಿ. ನೆಕ್ಸ್ಟ್ ಆಪ್ಷನ್ ಏನಿದೆಲ್ಲ ಸ್ಟ್ರೈಕ್ ಥ್ರೂ ಅನ್ನುವಂತ ಆಪ್ಷನ್ ಇದೆ ನೋಡಿ. ಇಲ್ಲಿ ಇದೇನು ಗೊತ್ತಾ, ನೀವು ಟೆಸ್ಟ್ ಅನ್ನ ಈಗ ನಾನು ಟೆಸ್ಟ್ ಅನ್ನ ಇದನ್ನ ಈ ಟೈಪ್ ಸೆಲೆಕ್ಟ್ ಮಾಡಿ ಸ್ಟ್ರೈಕ್ ಥ್ರೂ ಆಪ್ಷನ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಯ್ತು ಆ ಟೆಸ್ಟ್ ಮೇಲೆ ಒಂದು ಸಿಂಗಲ್ ಲೈನ್ ಬಂತು ನೋಡಿ. ಯಾವಾಗ ನಾವು ಈ ಟೈಪ್ ಸಿಂಗಲ್ ಲೈನ್ ಕೊಡ್ತೇವೆ ಗೊತ್ತಾ ನಿಮ್ಗೂ, ನೋಟ್ಬುಕ್ ಒಳಗಡೆ ಏನೋ ನೋಟ್ಸ್ ಮಾಡುವಾಗ ರಾಂಗ್ ಆಗಿದೆ ಅಂದಾಗ ರಾಂಗ್ ಆಗಿದೆ ಅಂತೇಳಿ ನಾವು ಏನ್ ಮಾಡ್ತಿದ್ವಿ, ಈ ಟೈಪ್ ಲೈನ್ ಅನ್ನ ಇಂಡಿಕೇಟ್ ಮಾಡ್ತಿದ್ವಿ. ನಮ್ಮ ನೋಟ್ಬುಕ್ ಒಳಗಡೆ ಬ್ಯಾಕ್ ಪೇಸ್ ಇದ್ದಿದ್ದಿಲ್ಲ, ಅದಕ್ಕೆ ನಾವು ಈ ಟೈಪ್ ಲೈನ್ ಅನ್ನ ಇಂಡಿಕೇಟ್ ಮಾಡ್ತಿದ್ವಿ. ಈಗ ನಮ್ಮ ಕೀಬೋರ್ಡ್ ಒಳಗಡೆ ಬ್ಯಾಕ್ ಪೇಸ್ ಇದೆ ಅಲ್ಲ, ಇಲ್ಲಿ ಬ್ಯಾಕ್ ಪೇಸ್ ಹೊಡೆದು ನಾವು ಏನ್ ಮಾಡ್ಬೋದು, ಚೇಂಜಸ್ ಮಾಡ್ಬೋದಲ್ಲ. ಮತ್ತೆ ಯಾಕೆ ಇಲ್ಲಿ ಈ ಟೈಪ್ ಎಫೆಕ್ಟ್ ಕೊಟ್ಟನ್ ಗೊತ್ತಾ, ನೀವು ಮತ್ತೊಬ್ಬರಿಗೆ ಇಂಡಿಕೇಟ್ ಮಾಡೋದಿತ್ತು ಏನಂತೇಳಿ ಇದಿಷ್ಟು ವರ್ಡ್ ಬೇಡ, ಈ ಟೈಪ್ ನೀವು ಏನ್ ಮಾಡ್ಬೋದು ಮತ್ತೊಬ್ಬರಿಗೆ ತಿಳಿಸ್ಬೇಕಾಗಿತ್ತು ನೀವು ಇದು ಬೇಡ ಇದನ್ನ ಕ್ಯಾನ್ಸಲ್ ಮಾಡಿ ಅಂತೇಳಿ. ಇಂಥ ಸಿಚುವೇಶನ್ ಒಳಗಡೆ ನೀವು ಏನ್ ಮಾಡ್ಬೋದು, ಇದನ್ನ ಸೆಲೆಕ್ಟೆಡ್ ಮಾಡಿ ಈ ಎಫೆಕ್ಟ್ ಅನ್ನ ಸ್ಟ್ರೈಕ್ ಥ್ರೂ ಅನ್ನುವಂತ ಎಫೆಕ್ಟ್ ಅನ್ನ ಅಪ್ಲೈ ಮಾಡಬಹುದು. ದಟ್ಸ್ ಆಲ್. ತಿಳಿತಲ್ಲ. ಮತ್ತೆ ವಾಪಸ್ ಇದು ಕ್ಯಾನ್ಸಲ್ ಮಾಡಬೇಕು ಈ ಎಫೆಕ್ಟ್ ಅನ್ನ ಮತ್ತೆ ಸೆಲೆಕ್ಟೆಡ್ ಮಾಡಿ ಮತ್ತೆ ABC ಆಪ್ಷನ್ ಕ್ಲಿಕ್ ಮಾಡಿ ಮತ್ತೆ ಕ್ಯಾನ್ಸಲ್ ಆಗುತ್ತೆ. ಅಪ್ಲೈ ಕ್ಯಾನ್ಸಲ್ ದಟ್ಸ್ ಆಲ್. ಗೊತ್ತೈತಲ್ಲ. ಈ ಟೈಪ್ ನಾವು ಏನ್ ಮಾಡಬಹುದು, ಸ್ಟ್ರೈಕ್ ಥ್ರೂ ಅನ್ನುವಂತ ಆಪ್ಷನ್ ಅನ್ನ ಯೂಸಸ್ ಮಾಡಬಹುದು. ನೆಕ್ಸ್ಟ್ ಒಂದು ಬನ್ನಿ. ನೆಕ್ಸ್ಟ್ ಒಂದು ಏನಿದೆಯಲ್ಲ, ನಾನು ಇಲ್ಲಿ H2O ಅಂತೇಳಿ ಟೈಪ್ ಮಾಡ್ತಾನೆ. ಏನಂತೇಳಿ ಟೈಪ್ ಮಾಡ್ತಾನೆ, H2O. ಇದು H2O ಹೌದನ್ನು ನೋಡಿ, ಇದು H2O ಹೌದಾ, ಇದು ಅಲ್ಲ. ಯಾಕೆ ಹೇಳಿ, ಈ 2 ಏನಾಗಬೇಕು ಸ್ಮಾಲ್ ಆಗಿ ಅದು ಸ್ವಲ್ಪ ಡೌನ್ ಪೊಸಿಷನ್ ತಗೋಬೇಕು. ಆವಾಗ ಏನಾಗತ್ತೆ ಹೇಳಿದು H2O ಆಗತ್ತೆ. ಅದಕ್ಕೇನಿದೆ ಈ 2 ನಷ್ಟು ಸೆಲೆಕ್ಟೆಡ್ ಮಾಡಿ ಇಲ್ಲಿದೆ ನೋಡಿ ಸಬ್ಸ್ಕ್ರಿಪ್ಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಈಗ ಆಕ್ಚುಲಿ ಸೈಂಟಿಫಿಕ್ H2O ಆಯ್ತು ನೋಡಿ. ನೆಕ್ಸ್ಟ್ ಒಂದು ಏನಿದೆಲ್ಲ A² ಪ್ಲಸ್ B² ಈ ಟೈಪ್ ಕೊಡಬೇಕಾಗಿತ್ತು ನಾವು. ಇಲ್ಲಿ A² + B² ಅಂತ ಹೇಳಿ ಕೊಡುವಾಗ E2 ಏನಾಗಬೇಕು, ಈಗ ಸೂಪರ್ ಸ್ಕ್ರಿಪ್ಟ್ ಆಗಬೇಕು. ಮೀನ್ಸ್ E2 ಏನಾಗಬೇಕು ಸ್ಕ್ವೇರ್ ಒಳಗಡೆ ಕನ್ವರ್ಟ್ ಆಗಬೇಕು. ಅವಾಗ ಇದು ಮಲ್ಟಿ ಸೆಲೆಕ್ಷನ್ ಮಾಡಬೇಕು. ಈಗ ಎರಡಕ್ಕೂ ಒಮ್ಮಕ್ಲೆ ಎಫೆಕ್ಟ್ ಬೇಕಂದಾಗ ಈ 2 ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿ ಫಸ್ಟ್ ಈ ಒಂದು 2 ನ ಸೆಲೆಕ್ಟೆಡ್ ಮಾಡಿ, ಆಮೇಲೆ ಲೆಫ್ಟ್ ಕ್ಲಿಕ್ ಬಿಟ್ಟು ಇಲ್ಲಿ ಬಂದು ಕೀಬೋರ್ಡ್ ಒಳಗಡೆ ಕಂಟ್ರೋಲ್ ಬಟನ್ ಹಿಡಿದು ಈ 2 ನ ಸೆಲೆಕ್ಟೆಡ್ ಮಾಡಿ ಇಲ್ಲಿ ಬನ್ನಿ ಸೂಪರ್ ಸ್ಕ್ರಿಪ್ಟ್ ಅಂತೇಳಿ ಒಂದು ಆಪ್ಷನ್ ಸಿಗುತ್ತೆ ನಿಮ್ಗೆ. ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಯ್ತು ಹೇಳಿ ಈಗ ಸೂಪರ್ ಸ್ಕ್ರಿಪ್ಟ್ ಒಳಗಡೆ ಕನ್ವರ್ಟ್ ಆಯಿತು. ಈಗ ನೋಡಿ ನೆಕ್ಸ್ಟ್ ಒಂದು ಟೆಸ್ಟ್ ಟೈಪ್ ಮಾಡ್ತೀನಿ. ಏನಾಗುತ್ತೆ, ಎಲ್ಲ ಟೆಸ್ಟ್ ಅದೇ ಎಫೆಕ್ಟ್ ಕಂಟಿನ್ಯೂ ಆಗುವಂತು. ಈ ಟೈಪ್ ಎಫೆಕ್ಟ್ ಕಂಟಿನ್ಯೂ ಆಗೋದು ಬೇಡ, ಈ 2ಗೆ ಸ್ಟಾಪ್ ಆಗಬೇಕು. ಅದು ಏನಾಗಬೇಕು, 2ಗೆ ಸ್ಟಾಪ್ ಆಗಬೇಕು. ಈ ಎಫೆಕ್ಟ್ ಕ್ಯಾನ್ಸಲ್ ಆಗಬೇಕು. ಮತ್ತೆ ಇಲ್ಲಿ ಕ್ಲಿಕ್ ಮಾಡಿ ಬಂದು ವಾಪಸ್ ಏನಾಗತ್ತೆ, ಈಗ ನಾರ್ಮಲ್ ಟೆಸ್ಟ್ ನಿಮ್ಗೆ ಏನಾಗತ್ತೆ ಟೈಪ್ ಆಕತ್ತೆ. ಈ ಟೈಪ್ ನೀವೇನು ಮಾಡ್ಬೋದು, ಆ ಎಫೆಕ್ಟ್ ಅನ್ನು ವಾಪಸ್ ನೀವು ಕ್ಯಾನ್ಸಲ್ ಮಾಡ್ಬೋದು. ದಟ್ಸ್ ಆಲ್. ತಿಳಿದಲ್ಲ. ನೋಡಿ ನೆಕ್ಸ್ಟ್ ಆಪ್ಷನ್ ಇದೆ, ಭಾಳ ಇಂಪಾರ್ಟೆಂಟ್ ಇದೆ, ಚೇಂಜ್ ಕೇಸ್ ಅಂತೇಳಿ. ಟೋಟಲ್ ಚೇಂಜ್ ಕೇಸಸ್ ಒಳಗಡೆ 5 ಟೈಪ್ ಕೇಸಸ್ ಇದೆ ನೋಡಿ. ಈ 5 ಟೈಪ್ ಕೇಸಸ್ ಅನ್ನ ನಾವು ಸ್ಟಡಿ ಮಾಡ್ಬೇಕಂದಾಗ ನಮ್ಗೆ ಇಲ್ಲೊಂದು ನೋಟ್ಸ್ ಬೇಕು. ನಾ ಏನ್ ಮಾಡ್ತೇನೆ, ಈಗ ಈ ನೋಟ್ಸ್ ಅನ್ನ ಡಿಲೀಟ್ ಮಾಡಿ ನಾ ಇಲ್ಲಿ ಮತ್ತೆ ನೋಟ್ಸ್ ತಗೊಂತಾನೆ. RAND ಅಂತ ಟೈಪ್ ಮಾಡಿ ಬ್ರಾಕೆಟ್ ಓಪನ್ ಮಾಡಿ ಕ್ಲೋಸ್ ಮಾಡಿ ಎಂಟರ್ ಮಾಡಿ ಇಲ್ಲಿ ಟೆಸ್ಟ್ ಬಂತು. ಈ ನೋಡಿ ಈ ಟೆಸ್ಟ್ ಏನಾಗಿದೆ, ಈಗ ಅಷ್ಟು ಸ್ಮಾಲ್ ಒಳಗಡೆ ಟೈಪ್ ಮಾಡ್ಯಾವ ನಾವು. ಇದು ಸ್ಮಾಲ್ ಇದ್ದಿದ್ದು ಏನಾಗಬೇಕು, ಈಗ ನಿಮ್ಗೆ ಕ್ಯಾಪಿಟಲ್ ಆಗಬೇಕು. ಕ್ಯಾಪಿಟಲ್ ಆಗಬೇಕಂದಾಗ ನಾವು ಈಸಿಯಾಗಿ ಕೀಬೋರ್ಡ್ ಒಳಗಡೆ ಯಾಕೆ ಕೀ ಯೂಸ್ ಮಾಡ್ತೇವೆ, ಕ್ಯಾಪ್ಸ್ ಲಾಕ್ ಅಲ್ವಾ. ಕ್ಯಾಪ್ಸ್ ಲಾಕ್ ಅಪ್ಲೈ ಮಾಡಿ ಹಾಕತ್ತೇವೆ. ಇಲ್ಲಿ ನೋಡಿ ಕ್ಯಾಪ್ಸ್ ಲಾಕ್ ಆಗೋದು. ಮೀನ್ಸ್ ಕ್ಯಾಪ್ಸ್ ಲಾಕ್ ಯಾವಾಗ ಯೂಸ್ ಆಗುತ್ತೆ, ನೀವು ಟೆಸ್ಟ್ ಅನ್ನ ಟೈಪ್ ಮಾಡೋಕ್ಕಿಂತ ಮೊದಲು ನೀವು ಕ್ಯಾಪಿಟಲ್ ಸ್ಮಾಲ್ ಮಾಡ್ಬೇಕಂದಾಗ ಕ್ಯಾಪ್ಸ್ ಲಾಕ್ ಅನ್ನ ಯೂಸಸ್ ಮಾಡ್ತೇವೆ. ಬಟ್ ನೀವು ಟೆಸ್ಟ್ ಟೈಪ್ ಮಾಡಿದ ಮೇಲೆ ನಿಮ್ಗೆ ಕ್ಯಾಪಿಟಲ್ ಆಗಬೇಕಾಗಿತ್ತಂದಾಗ ಅದಕ್ಕಂತೇಳಿ ಒಂದು ಸ್ಪೆಷಲ್ ಆಪ್ಷನ್ ಇದೆ ಇಲ್ಲಿ, ಯಾವುದು ಚೇಂಜ್ ಕೇಸ್ ಅಂತೇಳಿ. ಈ ಚೇಂಜ್ ಕೇಸ್ ಒಳಗಡೆ ನೋಡಿ ಇಲ್ಲಿದೆ ಅಪ್ಪರ್ ಕೇಸ್ ಅಂತೇಳಿ ಒಂದು ಕೇಸ್ ಇದೆ ನೋಡಿ, ಅಪ್ಪರ್ ಕೇಸ್. ಈಗ ಅಷ್ಟು ಟೆಸ್ಟ್ ನಮ್ದು ಸ್ಮಾಲ್ ಇದೆಯಲ್ಲ, ಇದು ಅಪ್ಪರ್ ಕೇಸ್ ಅಂತ ಹೇಳ್ಬಿಡಿ ಆಟೋಮೆಟಿಕ್ಲಿ ಏನಾಗತ್ತೆ ಹೇಳಿ ಅಷ್ಟು ಟೆಸ್ಟ್ ನಮ್ದು ಕ್ಯಾಪಿಟಲ್ ಆಯ್ತು. ಬೈ ಮಿಸ್ಟೇಕ್ ನಾವು ಸ್ಮಾಲ್ ಟೈಪ್ ಮಾಡಿದ್ವಿ, ಸ್ಮಾಲ್ ಟೈಪ್ ಮಾಡಿದ್ಮೇಲೆ ಕ್ಯಾಪಿಟಲ್ ಮಾಡಬೇಕಾಗಿತ್ತು. ಈ ಟೈಪ್ ನೀವು ಏನು ಮಾಡ್ಬೋದು, ಅಪ್ಪರ್ ಕೇಸ್ ಅಂತೇಳಿ ಯೂಸಸ್ ಮಾಡ್ಬೋದು.
ಇಲ್ಲ ಟೈಪ್ ಮಾಡುವಾಗ ನಾವು ಏನ್ ಮಾಡ್ಬಿಟ್ಟೆವು ಕ್ಯಾಪಿಟಲ್ ಟೈಪ್ ಮಾಡ್ಬಿಟ್ಟೆವು ಅಷ್ಟು. ಆಮೇಲೆ ಅನಿಸ್ತು ಏನಂತೇಳಿ ಇಲ್ಲ ಅಷ್ಟು ಸ್ಮಾಲ್ ಆಗಬೇಕು. ಅವಾಗ ಏನ್ ಮಾಡಿ ಸೆಲೆಕ್ಟೆಡ್ ಮಾಡಿ ವಾಪಸ್ ಏನ್ ಮಾಡಿ ಚೇಂಜ್ ಕೇಸ್ ಒಳಗಡೆ ಬಂದು ಇಲ್ಲಿದೆಯಲ್ಲ ಲೋವರ್ ಕೇಸ್ ಅಂತೇಳಿ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗತ್ತೇಳಿ ಕ್ಯಾಪಿಟಲ್ ಇದ್ದಿದ್ದಷ್ಟು ಏನಾಯ್ತು ಈಗ ಸ್ಮಾಲ್ ಆಯಿತು. ಈ ಟೈಪ್ ನೀವು ಏನು ಮಾಡ್ಬೋದು, ಬೈ ಮಿಸ್ಟೇಕ್ ಕ್ಯಾಪಿಟಲ್ ಟೈಪ್ ಮಾಡಿದ್ವಿ ಅದನ್ನು ಸ್ಮಾಲ್ ಮಾಡ್ಬೋದು, ಇಲ್ಲ ಬೈ ಮಿಸ್ಟೇಕ್ ಸ್ಮಾಲ್ ಟೈಪ್ ಮಾಡಿದ್ವಿ ಅಂದಾಗ ಕ್ಯಾಪಿಟಲ್ ಅನ್ನು ಮಾಡ್ಬೋದು. ಈ ಟೈಪ್ ನಾವು ಏನು ಮಾಡ್ಬೋದು, ಈ ಒಂದು ಅಪ್ಪರ್ ಕೇಸ್ ಆ್ಯಂಡ್ ಲೋವರ್ ಕೇಸ್ ಅನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ ಬನ್ನಿ ಸೆಂಟೆನ್ಸ್ ಕೇಸ್ ಅಂತ ಹೇಳಿದ್ದೇನೆ ನೋಡಿ. ಆಕ್ಚುಲಿ ನಾವು ಇಂಗ್ಲಿಷ್ ಒಳಗಡೆ ನ್ಯೂ ಸೆಂಟೆನ್ಸ್ ಅನ್ನ ಹೆಂಗೆ ಇಂಡಿಕೇಟ್ ಮಾಡ್ತೇವೆ, ಇಂಗ್ಲಿಷ್ ಒಳಗಡೆ ನ್ಯೂ ಸೆಂಟೆನ್ಸ್ ಅಂತೇಳಿ ಹೆಂಗೆ ಇಂಡಿಕೇಟ್ ಮಾಡ್ತೇವೆ, ಫಸ್ಟ್ ವರ್ಡ್ ಫಸ್ಟ್ ಲೆಟರ್ ಏನಾಗಬೇಕು ನಮ್ಗಿಲ್ಲಿ ಕ್ಯಾಪಿಟಲ್ ಆಗಬೇಕು. ಬಟ್ ಇಲ್ಲಿ ಓ ಏನಾಗಿದೆ ಇದು ಸ್ಮಾಲ್ ಇದೆ. ನೆಕ್ಸ್ಟ್ ಒಂದು ಬನ್ನಿ ಇಲ್ಲಿ ಫುಲ್ ಪಾಯಿಂಟ್ ಬಂದಿದೆ ನೋಡಿ. ಈ ಫುಲ್ ಪಾಯಿಂಟ್ ಆದ್ಮೇಲೆ ಏನಾಗಬೇಕು, ಇದು ನ್ಯೂ ಸೆಂಟೆನ್ಸ್ ಅಲ್ಲ, ನ್ಯೂ ಸೆಂಟೆನ್ಸ್ ಅಂದ್ಬಿಟ್ಲೆ ಈ ಫಸ್ಟ್ ವರ್ಡ್ ಫಸ್ಟ್ ಲೆಟರ್ ಏನಾಗಬೇಕು ಇಲ್ಲಿ ವೈ ಕ್ಯಾಪಿಟಲ್ ಆಗಬೇಕು ಈ ಟೈಪ್. ನೆಕ್ಸ್ಟ್ ಒನ್ ಇಲ್ಲಿ ಡಬ್ಲ್ಯೂ ಇದು ನೋಡಿ ಎಸ್ ಆದ್ಮೇಲೆ ಇಲ್ಲಿ ಏನಾಗಿದೆ ಫುಲ್ ಸ್ಟಾಪ್ ಬಂದಿದೆ. ಈ ಒಂದು ಡಬ್ಲ್ಯೂ ಇದ್ದಿದ್ದನ್ನ ಏನ್ ಮಾಡ್ಬೇಕು ಈಗ ಕ್ಯಾಪಿಟಲ್ ಮಾಡಬೇಕು. ಕ್ಯಾಪಿಟಲ್ ಮಾಡ್ಬೇಕಂದಾಗ ಈ ಟೈಪ್ ಇದಕ್ಕೆ ನಾವು ಏನಂತ ಹೇಳ್ತೇವೆ ಸೆಂಟೆನ್ಸ್ ಕೇಸ್ ಅಂತ ಹೇಳ್ತೇವೆ. ಇದಕ್ಕೆ ಏನಿದೆಲ್ಲ ಟೆಸ್ಟ್ ಅನ್ನು ಸೆಲೆಕ್ಟೆಡ್ ಮಾಡಿ ಚೇಂಜ್ ಕೇಸಸ್ ಒಳಗಡೆ ಬನ್ನಿ, ಇಲ್ಲಿ ಸೆಂಟೆನ್ಸ್ ಕೇಸ್ ಅಂತ ಹೇಳಿದೆ ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ಓ ಕ್ಯಾಪಿಟಲ್ ಆಯ್ತು ನೋಡಿ. ಇದು ಓ ಕ್ಯಾಪಿಟಲ್ ಆಯ್ತಾ. ನೆಕ್ಸ್ಟ್ ಒನ್ ಇಲ್ಲಿ ವೈ ಕ್ಯಾಪಿಟಲ್ ಆಯ್ತು ನೋಡಿ, ಆಗಲ್ ಸ್ಮಾಲ್ ಇತ್ತಲ್ಲ ಇದು. ನೆಕ್ಸ್ಟ್ ಒನ್ ಇಲ್ಲಿ ಡಬ್ಲ್ಯೂ ಕ್ಯಾಪಿಟಲ್ ಆಯ್ತು ನೋಡಿ. ಈ ಡಬ್ಲ್ಯೂ ಕ್ಯಾಪಿಟಲ್ ಆಗಿದೆ ಮೀನಿಂಗು ಈ ಫುಲ್ ಪಾಯಿಂಟ್ ಇದ್ದಿದ್ದಕ್ಕೆ ಈ ಡಬ್ಲ್ಯೂ ಕ್ಯಾಪಿಟಲ್ ಆಗಿದೆ. ಇದು ಇಂಪಾರ್ಟೆಂಟ್ ನೆನ್ಪಿಡಿ, ಯಾವುದು ಈ ಫುಲ್ ಪಾಯಿಂಟ್ ಇದ್ದಿದ್ದಕ್ಕೂ ಇದು ಕ್ಯಾಪಿಟಲ್ ಆಗಿದೆ. ಈ ಟೈಪ್ ನೀವು ಏನ್ ಮಾಡಬಹುದು ಸೆಂಟೆನ್ಸ್ ಕೇಸ್ ಅನ್ನ ಯೂಸಸ್ ಮಾಡಬಹುದು ನೋಡಿ. ನೆಕ್ಸ್ಟ್ ಕೇಸ್ ಏನಿದೆಲ್ಲ ಸೆಲೆಕ್ಟೆಡ್ ಮಾಡಿ ಚೇಂಜ್ ಕೇಸ್ ಒಳಗಡೆ ಬನ್ನಿ, ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಹೇಳಿದೆ. ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಹೇಳ್ಬಹುದು ಇದಕ್ಕೂ, ಇಲ್ಲ ಟೈಟಲ್ ಕೇಸ್ ಅಂತೂ ಹೇಳ್ಬಹುದು. ಈ ಕ್ಯಾಪಿಟಲೈಸ್ ಈಚ್ ವರ್ಡ್ ಒಳಗಡೆ ನೋಡಿ, ಈ ಕ್ಯಾಪಿಟಲೈಸ್ ಒಳಗಡೆ ಏನಾಗಿದೆ ಸಿ ಕ್ಯಾಪಿಟಲ್ ಆಗಿದೆ, ಈಚ್ ಒಳಗಡೆ ಇ ಕ್ಯಾಪಿಟಲ್ ಆಗಿದೆ, ವರ್ಡ್ ಒಳಗಡೆ ಡಬ್ಲ್ಯೂ ಕ್ಯಾಪಿಟಲ್ ಆಗಿದೆ. ಮೀನಿಂಗ್ ಏನು, ಆಲ್ ವರ್ಡ್ಸ್ ಫಸ್ಟ್ ಲೆಟರ್ ಏನಾಗಬೇಕಿಲ್ಲ ಕ್ಯಾಪಿಟಲ್ ಆಗಬೇಕು. ಜಸ್ಟ್ ಕ್ಲಿಕ್ ಮಾಡಿ ಆಲ್ ವರ್ಡ್ಸ್ ಫಸ್ಟ್ ಲೆಟರ್ ಏನಾಯ್ತಿಲ್ಲ ಕ್ಯಾಪಿಟಲ್ ಆಯ್ತು ನೋಡಿ. ಅವರು ಇದೆ ಆಲ್ ವರ್ಡ್ಸ್ ಏನಾಗಿದೆ ಫಸ್ಟ್ ಲೆಟರ್ ಏನಾಗಿದೆ ಇಲ್ಲ ಕ್ಯಾಪಿಟಲ್ ಆಗಿದೆ ನೋಡಿ. ಈ ಟೈಪ್ ನೀವು ಏನು ಮಾಡ್ಬೋದು, ಈ ಒಂದು ಟೈಟಲ್ ಕೇಸನ್ನು ಯೂಸಸ್ ಮಾಡ್ಬೋದು. ಎಲ್ಲಿ ಯೂಸಸ್ ಆಗುತ್ತೆ ಈ ಟೈಪ್ ಟೈಟಲ್ ಕೇಸು, ನಾನು ಇಲ್ಲಿ ಕೆಲವೊಂದಿಷ್ಟು ನೇಮ್ಸ್ ಈಗ ಟೈಟಲ್ ಅನ್ನು ಆಗಲೇ ನಾವು ಟೈಟಲ್ ಸಬ್ ಟೈಟಲ್ ಕೊಟ್ಟಿದ್ವಿ, ಆ ಟೈಪ್ ಟೈಟಲ್ಸ್ ಗಳನ್ನ ಹೆಡ್ಡಿಂಗ್ಸ್ ಗಳನ್ನ ಅಪ್ಲೈ ಮಾಡುವಾಗ ನಾವು ಏನ್ ಮಾಡ್ತೇವೆ ಈ ಒಂದು ಟೈಟಲ್ ಕೇಸ್ ಮೀನ್ಸ್ ಕ್ಯಾಪಿಟಲೈಸ್ ಈಚ್ ವರ್ಡ್ ಕೇಸ್ ಅನ್ನ ಯೂಸಸ್ ಮಾಡ್ತೇವೆ. ಎಕ್ಸಾಂಪಲ್ ನಾನು ಒಂದು ಹೆಡ್ಡಿಂಗ್ ಅನ್ನ ಟೈಪ್ ಮಾಡ್ತೇನೆ ನೋಡಿ. ಇದು ಒಂದು ಹೆಡ್ಡಿಂಗ್, ಇದು ಹೆಡ್ಡಿಂಗ್ ಅನ್ನುವಂತ ಫೀಲ್ ಕೊಡ್ತೈತೆ ನೋಡಿ. ಇದು ಇಲ್ಲಲ್ಲ, ಯಾಕೆ ಆಲ್ ವರ್ಡ್ಸ್ ಫಸ್ಟ್ ಲೆಟರ್ ಏನಾಗಬೇಕು ನಿಮ್ಗಿಲ್ಲ ಕ್ಯಾಪಿಟಲ್ ಆಗಬೇಕು. ಇಂಥ ಸಿಚುವೇಶನ್ ಒಳಗಡೆ ಹೆಡ್ಡಿಂಗ್ಸ್ಗಳಿಗೆ ನಾವು ಈ ಒಂದು ಕ್ಯಾಪಿಟಲೈಸ್ ಈಚ್ ವರ್ಡ್ ಅನ್ನುವಂಥ ಕೇಸನ್ನು ಯೂಸಸ್ ಮಾಡ್ಬೋದು. ಮತ್ತೆ ಎಲ್ಲಿ ಯೂಸಸ್ ಆಕತ್ತಿದು, ಈಗ ನಾನು ಇಲ್ಲಿ ನೇಮ್ಸ್ಗಳನ್ನು ಟೈಪ್ ಮಾಡಿದ್ದೀನಿ. ಫಸ್ಟ್ ಒನ್ ಗಣೇಶ್ ಅಂತ ಟೈಪ್ ಮಾಡಿದ್ದೀನಿ, ಗಣೇಶ್. ನೆಕ್ಸ್ಟ್ ಒನ್ ಏನಿದೆಲ್ಲ ನೋಡಿ, ಎಕ್ಸಾಂಪಲ್ಗೆ ನಾನು ಇದುಷ್ಟು ಏನು ಮಾಡ್ತೇನೆ ಈಗ ಸ್ಮಾಲ್ ಒಳಗಡೆ ಕನ್ವರ್ಟ್ ಮಾಡ್ತೇನೆ, ಲೋವರ್ ಕೇಸ್ ಅಂತೇಳಿ ನೋಡಿ. ಅಷ್ಟು ಸ್ಮಾಲ್ ಒಳಗಾಯ್ತಾ ನೋಡಿ. ಇಂಗ್ಲೀಷ್ ಒಳಗಡೆ ಯಾವುದೇ ಒಂದು ಪರ್ಸನ್ ನೇಮ್ ಆಯಿತು, ಯಾವುದೇ ಒಂದು ಪ್ಲೇಸ್ ನೇಮ್ ಆಯಿತು, ಹೆಂಗೆ ಇಂಡಿಕೇಟ್ ಮಾಡಬೇಕು, ಫಸ್ಟ್ ಲೆಟರ್ ಏನು ಮಾಡಬೇಕು ಕ್ಯಾಪಿಟಲ್ ಆಗಬೇಕು ನೋಡಿ. ಇಲ್ಲೇ ಏನಾಗಿದೆ ಸ್ಮಾಲ್ ಆಗಿದೆ, ಇದು ಸ್ಮಾಲ್ ಆಗಿದೆ, ಇದು ಸ್ಮಾಲ್ ಆಗಿದೆ. ಈ ಟೈಪ್ ಏನಿದೆಯಲ್ಲ ಇಂಗ್ಲೀಷ್ ಒಳಗಡೆ ಯಾವುದೇ ಒಂದು ಪರ್ಸನ್ ನೇಮ್ ಆಗಲಿ ಯಾವುದೇ ಒಂದು ಪ್ಲೇಸ್ ನೇಮ್ ಆಗಲಿ ಹೆಂಗೆ ಇಂಡಿಕೇಟ್ ಮಾಡಿದ್ರೆ ಫಸ್ಟ್ ಲೆಟರ್ ಏನು ಮಾಡ್ತೇವೆ ಇಲ್ಲಿ ಕ್ಯಾಪಿಟಲ್ ಮಾಡ್ತೇವೆ. ಅದಕ್ಕೆ ಏನಿದೆಯಲ್ಲ ಇಂಥ ಸಿಚುವೇಶನ್ ಒಳಗಡೆ ಬೈಚಾನ್ಸ್ ನಾವು ಟೈಪ್ ಮಾಡುವಾಗ ಈ ಟೈಪ್ ಎಲ್ಲ ಸ್ಮಾಲ್ ಒಳಗೆ ಟೈಪ್ ಮಾಡಿಬಿಟ್ಟೇವೆ, ಆಮೇಲೆ ಅನ್ನಿಸ್ತು ನಮ್ಗೆ ಏನಂತೇಳಿ ಫಸ್ಟ್ ಲೆಟರ್ ಅಷ್ಟು ಏನಾಗಬೇಕು ಈಗ ಕ್ಯಾಪಿಟಲ್ ಆಗಬೇಕು. ಇಂಥ ಸಿಚುವೇಶನ್ ಒಳಗಡೆ ಏನು ಮಾಡಿ ಸೆಲೆಕ್ಟೆಡ್ ಮಾಡಿ ಈ ಚೇಂಜ್ ಕೇಸಸ್ ಒಳಗಡೆ ಬಂದು ಕ್ಯಾಪಿಟಲೈಸ್ ಈಚ್ ವರ್ಡ್ ಅನ್ನುವಂಥ ಕೇಸನ್ನು ಅಪ್ಲೈ ಮಾಡಿ ಆಟೋಮೆಟಿಕ್ಲಿ ಏನಾಯ್ತಿಲ್ಲ ಆಲ್ ವರ್ಡ್ಸ್ ಫಸ್ಟ್ ಲೆಟರ್ ಏನಾಯ್ತು ಇಲ್ಲಿ ಕ್ಯಾಪಿಟಲ್ ಆಯಿತು. ಈ ಟೈಪ್ ನಾವು ಏನು ಮಾಡ್ಬೋದು, ಯಾವುದೇ ಒಂದು ಹೆಡ್ಡಿಂಗ್ ಕೊಡುವಾಗ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಪ್ಲೈ ಮಾಡ್ಬೋದು, ಇಲ್ಲ ಯಾವುದೇ ಒಂದು ಪರ್ಸನ್ ನೇಮ್ ಆಯಿತು, ಇಲ್ಲ ಯಾವುದೇ ಒಂದು ಪ್ಲೇಸ್ ನೇಮನ್ನು ಇಂಡಿಕೇಟ್ ಮಾಡುವಾಗ ನಾವು ಏನು ಮಾಡ್ಬೋದು ಈ ಒಂದು ಕ್ಯಾಪಿಟಲೈಸ್ ಈಚ್ ವರ್ಡ್ ಅನ್ನುವಂಥ ಕೇಸನ್ನು ಅಪ್ಲೈ ಮಾಡ್ಬೋದು. ದಟ್ಸ್ ಆಲ್, ತಿಳಿತಲ್ಲ ನೋಡಿ. ನೆಕ್ಸ್ಟ್ ಒನ್ ಏನಿದೆಲ್ಲ ಟೋಗಲ್ ಕೇಸ್ ಅಂತೇಳಿ ಈ ಒಂದು ಟೆಸ್ಟನ್ನು ನಾನು ಸೆಲೆಕ್ಟೆಡ್ ಮಾಡಿ ಇಲ್ಲಿ ಏನು ಮಾಡ್ತೇನೆ ಟೋಗಲ್ ಕೇಸ್ ಅಂತೇಳಿ ಅಪ್ಲೈ ಮಾಡ್ತೇನೆ. ಏನಾಗುತ್ತೆ ಈ ಟೋಗಲ್ ಕೇಸ್ ಒಳಗಡೆ ಏನಾಗಿದೆ ನೋಡಿ, ಈ ಒಂದು ಟೈಟಲ್ ಕೇಸಿನ ಮೀನ್ಸ್ ಕ್ಯಾಪಿಟಲೈಸ್ ಈಚ್ ವರ್ಡ್ ಕೇಸಿನ ಅಪೋಸಿಟ್ ಕೇಸ್ ಇದು. ಈ ಟೈಟಲ್ ಕೇಸಿನ ಅಪೋಸಿಟ್ ಕೇಸ್ ಇದು. ಈ ಟೈಟಲ್ ಕೇಸ್ ಒಳಗಡೆ ಏನಾಯ್ತು ಆಲ್ ವರ್ಡ್ಸ್ ಫಸ್ಟ್ ಲೆಟರ್ ಏನಾಯ್ತು ನಿಮಗೆ ಇಲ್ಲಿ ಕ್ಯಾಪಿಟಲ್ ಆಯ್ತಲ್ಲ, ಇಲ್ಲಿ ಏನಾಗತ್ತೆ ಹೇಳಿ ಆಲ್ ವರ್ಡ್ಸ್ ಫಸ್ಟ್ ಲೆಟರ್ ಏನಾಗತ್ತೆ ಇಲ್ಲಿ ಸ್ಮಾಲ್ ಆಗತ್ತೆ. ಜಸ್ಟ್ ಕ್ಲಿಕ್ ಮಾಡಿ ಇದನ್ನ ನೋಡಿ, ಇಲ್ಲೇನಾಯ್ತು ಎಫ್ ಸ್ಮಾಲ್ ಆಯ್ತು ಉಳ್ಕಿದ್ದೆಲ್ಲ ಕ್ಯಾಪಿಟಲ್ ಆಯ್ತು, ಸಿ ಸ್ಮಾಲ್ ಆಯ್ತು ಉಳ್ಕಿದ್ದೆಲ್ಲ. ಈ ಟೈಪ್ ನೀವು ಏನು ಮಾಡ್ಬೋದು ಆಲ್ ವರ್ಡ್ಸ್ ಫಸ್ಟ್ ಲೆಟರ್ ಏನು ಮಾಡ್ಬೋದು ಸ್ಮಾಲ್ ಮಾಡ್ಬೋದು. ಇದಕ್ಕೆ ನಾವು ಏನಂತ ಹೇಳ್ತೇವೆ ಟೋಗಲ್ ಕೇಸ್ ಅಂತ ಹೇಳ್ತೇವೆ. ಆಕ್ಚುಲಿ ಈ ಟೋಗಲ್ ಕೇಸ್ ಏನಿದೆಲ್ಲ ಕಾಮನ್ಲಿ ನಾವು ಎಲ್ಲಿ ಯೂಸಸ್ ಮಾಡಂಗಲ್ಲ, ಎಲ್ಲಿ ಇದು ಆಕ್ಚುಲಿ ಯೂಸಸ್ ಆಗೋದು ಗೊತ್ತಾ. ಈಗ ಎಕ್ಸಾಂಪಲ್ ಈ ಜಾವಾ ಸ್ಟೂಡೆಂಟು ಪ್ರೋಗ್ರಾಮಿಂಗ್ ಮಾಡುವಾಗ ಏನಿದೆಲ್ಲ ಈ ಕೇಸನ್ನು ಯೂಸಸ್ ಮಾಡ್ತೈತೆ. ಈ ಲ್ಯಾಂಗ್ವೇಜ್ ಸಾಫ್ಟ್ವೇರ್ ಏನಿದೆಲ್ಲ ಅಲ್ಲಿ ಕೆಲವೊಂದಿಷ್ಟು ಕಡೆ ಇದು
ಟೋಗಲ್ ಕೇಸ್ ಯೂಸಸ್ ಆಗುತ್ತೆ. ಅಂಥ ಸಿಚುವೇಶನ್ ಒಳಗಡೆ ಅಷ್ಟೇ ನೀವು ಈ ಕೇಸನ್ನು ಯೂಸಸ್ ಮಾಡಬಹುದು. ದಟ್ಸ್ ಆಲ್ ಗೊತ್ತಲ್ಲ. ನೆಕ್ಸ್ಟ್ ಆಪ್ಷನ್ ಬನ್ನಿ. ನೆಕ್ಸ್ಟ್ ಆಪ್ಷನ್ ಇದೆ, ಫಸ್ಟ್ ಒನ್ ಏನಿದೆ ಇಲ್ಲಿ ಟೆಕ್ಸ್ಟ್ ಹೈಲೈಟ್ ಕಲರ್ ಅಂತೇಳಿ ಒಂದಿದೆ, ಇನ್ನೊಂದೇನಿದೆ ಫಾಂಟ್ ಕಲರ್ ಅಂತೇಳಿ ಮತ್ತೊಂದಿದೆ. ಇದನ್ನ ನೀವು ಸೆಲೆಕ್ಟೆಡ್ ಮಾಡಿ ಇದಕ್ಕೆ ಫಾಂಟ್ ಕಲರ್ ಯಾವ್ದು ಬೇಕಲ್ಲ ಅದನ್ನ ಫಾಂಟ್ ಕಲರ್ ಏನ್ ಮಾಡ್ಬೋದು, ಇಲ್ಲ ಈ ಟೈಪ್ ನೀವು ಚೇಂಜಸ್ ಮಾಡ್ಬೋದು. ಹೌದಾ, ಈ ಟೈಪ್ ಯಾವ್ದು ಬೇಕಲ್ಲ ಅದನ್ನ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಒನ್ ಏನಿದೆಯಲ್ಲ 3 ಕಲರ್ ಅಂತೇಳಿ ಇದೆಯಲ್ಲ, ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ 3 ಕಲರ್ ಒಳಗಡೆ ಬಂದು ಇಲ್ಲೂ ನೀವು ಚೂಸಸ್ ಮಾಡಬಹುದು ಯಾವ ಟೈಪ್ ಬೇಕಲ್ಲ ಆ ಟೈಪ್. ಹೌದಾ, ಇಲ್ಲಿ ಚೇಂಜಸ್ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಇದು ಕರೆಂಟ್ ಅಪ್ಲೈ ಇದ್ದಿದ್ದು, ಇದು ನ್ಯೂ ಅಂತೇಳಿ ಇದೆಯಲ್ಲ, ಈಗ ನಾವು ಇಲ್ಲಿ ಚೂಸ್ ಮಾಡಕ್ ಕುಂತಿದ್ದು. ಹೌದಾ, ಈ ಟೈಪ್. ಈಗ ನಾವು ಈ ಟೈಪ್ ಏನು ಮಾಡಿದ್ವಿ, ಬ್ಲೂ ಚೂಸ್ ಮಾಡಿದ್ವಿ ತಿಳಿತಾ. ಈ ಬ್ಲೂ ಚೂಸ್ ಮಾಡಿದ್ವಿ ಅಲ್ಲ, ಬ್ಲೂ ಚೂಸ್ ಮಾಡಿ ಕಸ್ಟಮ್ ಒಳಗಡೆ ಬಂದು ಇಲ್ಲಿ ಬ್ಲೂ ಚೂಸ್ ಮಾಡಿದ್ವಿ. ಇಲ್ಲಿ ಏನು ಮಾಡ್ಬೋದು ನೀವು, ಸ್ವಲ್ಪ ಲೈಟ್ ಬೇಕಾಗಿತ್ತು, ಲೈಟ್ ಬ್ಲೂ ಬೇಕಾಗಿತ್ತು, ಈ ಟೈಪ್ ಲೈಟ್ ಮಾಡ್ಬೋದು ನೋಡಿ. ಇಲ್ಲಿ ಚೇಂಜಸ್ ಆಗುತ್ತೆ ನೋಡಿ. ಹೌದಾ, ಈ ಟೈಪ್ ತಿಳಿತಾ. ಡಾರ್ಕ್ ಬ್ಲೂ ಬೇಕಾಗಿತ್ತು, ಇಲ್ಲಿ ತೆಳಗೆ ತೊಗೊಳ್ಳಿ. ಲೈಟ್ ಬ್ಲೂ ಬೇಕಾಗಿತ್ತು, ಈ ಟೈಪ್ ಮ್ಯಾಕ್ ತೊಗೊಳ್ಳಿ ತಿಳಿತಾ. ಈ ಟೈಪ್ ಚೂಸ್ ಮಾಡಿ ಓಕೆ ಅಂತೇಳಿ ಆಟೋಮೆಟಿಕ್ಲಿ ಆ ಟೈಪ್ ನಿಮ್ಮ ಫಾಂಟ್ ಕಲರ್ ಅಪ್ಲೈ ಆಗುತ್ತೆ. ದಟ್ಸ್ ಆಲ್ ತಿಳಿತಲ್ಲ. ಇದು ಈ ಟೈಪ್ ನಾವು ಏನು ಮಾಡ್ಬೋದು, ಯಾವ ಟೆಸ್ಟ್ ಬೇಕಲ್ಲ ಆ ಟೆಸ್ಟ್ಗೆ ನಾವು ಫಾಂಟ್ ಕಲರನ್ನು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಒಂದು ಈ ಟೆಸ್ಟ್ ಬೇಕಾಗಿತ್ತು, ಇದನ್ನಷ್ಟು ಸೆಲೆಕ್ಟೆಡ್ ಮಾಡಿ ಇಲ್ಲಿ ಫಾಂಟ್ ಕಲರ್ ಯಾವ್ದು ಬೇಕಲ್ಲ ಅದನ್ನು ಸೆಟ್ ಮಾಡ್ಬೋದು. ಈ ಟೈಪ್ ದೆನ್ ಸ್ವಲ್ಪ ಇನ್ನೂ ಎಫೆಕ್ಟಿವ್ ಆಗಿ ಇದು ಇನ್ನೂ ಚಂದ ಕಾಣಿಸ್ಬೇಕಾಗಿತ್ತು ಅಂದಾಗ ಬೋರ್ಡ್ ಅಪ್ಲೈ ಮಾಡಿ, ಇನ್ನೂ ಲುಕ್ ಕಾಣಿಸ್ತದೆ. ಇದಕ್ಕೂ ಏನು ಮಾಡಿ ಸೆಲೆಕ್ಟೆಡ್ ಮಾಡಿ ಬೋರ್ಡ್ ಅಪ್ಲೈ ಮಾಡಿ. ಈ ಟೈಪ್ ನೀವೇನು ಮಾಡ್ಬೋದು, ಫಾಂಟ್ ಕಲರನ್ನು ಅಪ್ಲೈ ಮಾಡ್ಬೋದು. ಕೆಲವೊಂದು ಸಿಚುವೇಶನ್ ನೋಡಿ, ಇದಕ್ಕೆ ಏನು ಮಾಡಿಬಿಡ್ತೇನೆ ನಾನೀಗ ಕಲರು ಯೆಲ್ಲೋ ಅಪ್ಲೈ ಮಾಡ್ತೇನೆ. ಯೆಲ್ಲೋ ಇದಕ್ಕೂ ಬೋರ್ಡ್ ಅಪ್ಲೈ ಮಾಡಿ ನೋಡಿ. ಈಗ ಬೋರ್ಡ್ ಅಪ್ಲೈ ಮಾಡಿದಾಗೂ ಏನಾಗೋದು, ಈ ಒಂದು ಕಲರ್ ಏನಾಗೋದು ಈ ಒಂದು ಪೇಜಿನ ಜೊತೆ ಕಾಂಬಿನೇಷನ್ ಆಗೋದು. ಯಾಕೆ ವೈಟ್ ಜೊತೆ ಯೆಲ್ಲೋ ಕಾಂಬಿನೇಷನ್ ಆಗೋದು. ಇಂಥ ಸಿಚುವೇಶನ್ ಒಳಗಡೆ ಈಗ ನೋಡಿ ಫಾಂಟ್ ಕಲರ್ ಯಾವ್ದು ಬೇಕು, ಯೆಲ್ಲೋನ ಬೇಕು, ಪೇಜ್ ಯಾವ ಟೈಪ್ ಬೇಕು, ವೈಟ ಬೇಕು. ಇಂಥ ಸಿಚುವೇಶನ್ ಒಳಗಡೆ ಏನು ಮಾಡಿ ಟೆಕ್ಸ್ಟ್ ಹೈಲೈಟ್ ಕಲರ್ ಅಂತೇಳಿ ಒಂದು ಆಪ್ಷನ್ ಸಿಗುತ್ತೆ ನಿಮ್ಗೆ. ಇಲ್ಲಿದೆ ನೋಡಿ, ಈ ಟೆಕ್ಸ್ಟ್ ಹೈಲೈಟ್ ಕಲರನ್ನು ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿ ಇದಕ್ಕೂ ನಿಮ್ಗೆ ಯಾವ ಟೈಪ್ ಕಲರ್ ಬೇಕಲ್ಲ ಆ ಟೈಪ್ ಟೆಕ್ಸ್ಟ್ ಹೈಲೈಟ್ ಕಲರನ್ನು ಅಪ್ಲೈ ಮಾಡ್ಬೋದು. ಈ ಟೈಪ್ ನೀವು ಏನು ಮಾಡ್ಬೋದು, ಟೆಕ್ಸ್ಟ್ ಹೈಲೈಟ್ ಕಲರನ್ನು ಅಪ್ಲೈ ಮಾಡಿ ನೋಡಿ. ಒಂದು ಇಂಥ ಕಾಂಬಿನೇಷನ್ ಆಗಲಿಲ್ಲ ಅಂದಾಗೂ ನೀವು ಟೆಕ್ಸ್ಟ್ ಹೈಲೈಟ್ ಕಲರನ್ನು ಅಪ್ಲೈ ಮಾಡಿ. ಇಲ್ಲ ಯಾವುದೋ ಒಂದು ನೋಟ್ಸ್ ಒಳಗಡೆ ನಾವು ಇಂಡಿಕೇಟ್ ಮಾಡೋದಿತ್ತು, ಇದು ಇಂಪಾರ್ಟೆಂಟು ಅಂತೇಳಿ ಹೇಳಿದ, ಇದು ಇಂಪಾರ್ಟೆಂಟ್ ಅಂತೇಳಿ ಈ ಒಂದು ವರ್ಡನ್ನು ನಾವು ಇಂಡಿಕೇಟ್ ಮಾಡೋದಿತ್ತು. ಇಂಥ ಸಿಚುವೇಶನ್ ಒಳಗೂ ನೀವು ಟೆಕ್ಸ್ಟ್ ಹೈಲೈಟ್ ಕಲರನ್ನು ಅಪ್ಲೈ ಮಾಡ್ಬೋದು. ಈ ಟೈಪ್ ನೀವು ಏನು ಮಾಡ್ಬೋದು, ಟೆಕ್ಸ್ಟ್ ಹೈಲೈಟ್ ಕಲರನ್ನು ಟೆಕ್ಸ್ಟನ್ನು ಹೈಲೈಟ್ ಮಾಡೋಕ್ಕೂ ಈ ಟೈಪ್ ಅಪ್ಲೈ ಮಾಡ್ಬೋದು. ದಟ್ಸ್ ಆಲ್ ತಿಳಿದಲ್ಲ ನೋಡಿ. ನೆಕ್ಸ್ಟ್ ಒನ್ ಏನಿದೆಲ್ಲ ಫಾರ್ಮೇಟೆಡ್ ಟೆಸ್ಟ್ ಅಂತ ಹೇಳಿ ಸ್ಟಡಿ ಮಾಡಬೇಕು. ಇಲ್ಲಿದೆ ನೋಡಿ, ಇದು ಟೆಸ್ಟ್ ಇದೆ. ಈ ಟೆಸ್ಟ್ಗೆ ನಾ ಏನು ಮಾಡ್ತೇನೆ ಈಗ, ಫಾರ್ಮೇಟೆಡ್ ಟೆಸ್ಟ್ ಅಂತ ಎದಕ್ಕಂತ ಗೊತ್ತಾ, ಫಾಂಟ್ ಚೇಂಜಸ್ ಮಾಡ್ತೇವಲ್ಲ, ಫಾಂಟು ಯಾವ ಸ್ಟೈಲ್ ಬೇಕಲ್ಲ ಆ ಟೈಪ್ ಫಾಂಟ್ ಅಪ್ಲೈ ಮಾಡ್ತೇವೆ, ಸೈಜ್ ಚೇಂಜ್ ಮಾಡ್ತೇವೆ, ಬೋರ್ಡು, ಇಟಾಲಿಕು. ದೆನ್ ನೆಕ್ಸ್ಟ್ ಒನ್ ಇದಕ್ಕೆ ಫಾಂಟ್ ಕಲರ್ ಯಾವ್ದು ಬೇಕಲ್ಲ ಅದನ್ನು ಅಪ್ಲೈ ಮಾಡಿ. ಇದಕ್ಕೆ ಏನಂತ ಹೇಳ್ತೇವೆ, ಫಾರ್ಮೇಟೆಡ್ ಟೆಸ್ಟ್ ಅಂತ ಹೇಳ್ತೇವೆ. ಇದಕ್ಕೆ ಏನಂತ ಹೇಳ್ತೇವೆ, ಫಾರ್ಮೇಟೆಡ್ ಟೆಸ್ಟ್ ಅಂತ ಹೇಳಿ. ಈ ಟೈಪ್ ನಾವು ಫಾರ್ಮೇಟ್ ಅನ್ನು ಅಪ್ಲೈ ಮಾಡಿವಲ್ಲ, ಈ ಟೈಪ್ ಫಾರ್ಮೇಟ್ ನಮ್ಗೆ ಕ್ಯಾನ್ಸಲ್ ಆಗ್ಬೇಕಂದಾಗ ನೀವು ಮತ್ತೆ ಇಲ್ಲಿ ಬಂದು ಫಾಂಟು ಸೈಜು ಚೇಂಜ್ ಮಾಡ್ಕೊಂಡು ನಿಲ್ಲೋದು ಲೇಟ್ ಆಗುತ್ತಲ್ಲ, ಅದಕ್ಕಂತೇಳಿ ಒಂದು ಸ್ಪೆಷಲ್ ಆಪ್ಷನ್ ಇದೆ ನೋಡಿ ಇಲ್ಲಿ, ಯಾವುದು ಕ್ಲಿಯರ್ ಫಾರ್ಮೇಟಿಂಗ್. ಜಸ್ಟ್ ಇದನ್ನು ಕ್ಲಿಕ್ ಮಾಡಿಬಿಡಿ, ಆಟೋಮೆಟಿಕ್ಲಿ ಏನಕ್ಕಂತೇಳಿ ನಿಮ್ಮ ಅಷ್ಟು ಫಾರ್ಮೇಟ್ ಏನು ಮಾಡಿದ್ವಲ್ಲ ಅಷ್ಟು ಕ್ಯಾನ್ಸಲ್ ಆಯ್ತು ನೋಡಿ. ಈ ಟೈಪ್ ನೋಡಿ ಅಷ್ಟು ಕ್ಯಾನ್ಸಲ್ ಆಯ್ತಾ. ಈ ಟೈಪ್ ನೀವು ಏನು ಮಾಡ್ಬೋದು, ಕ್ಲಿಯರ್ ಫಾರ್ಮೇಟಿಂಗ್ ಅನ್ನುವಂಥ ಆಪ್ಷನ್ ಯೂಸಸ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಆಲ್ ಆಫ್ ಯು.